ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಟಾಸ್ ಟೈಟಲ್ ಕೇಳ್ತಾ ಇದ್ರೆ ಒಂಥರ ಹುಮ್ಮಸ್ಸು, ಒಂಥರ ಉತ್ಸಾಹ ಅಂತಲೇ ಹೇಳಬಹುದು. ಹಲವಾರು ವಿಚಾರಗಳಿಂದ ಟಾಸ್ ಸಿನಿಮಾ ಇದೀಗ ಸೌಂಡ್ ಮಾಡ್ತಾ ಇದೆ. ನನ್ನ ಜೊತೆ ಟಾಸ್ ಸಿನಿಮಾದ ಹೀರೋ ಇದ್ದಾರೆ, ಅರ್ಜುನ್ ಕಾಪಿಕಾಡು. ಈ ಕಾಪಿಕಾಡ್ ಕೇಳ್ತಾ ಇದ್ರೇ ಒಂಥರ ಖುಷಿ ನಮ್ಗೆ. ಅದ್ರೂ ಮಂಗಳೂರು ಭಾಗದಲ್ಲಿ ಕಾಪಿಕಾಡ್ ಅಂದ ತಕ್ಷಣನೇ ಒಂಥರ ಖುಷಿ. ನಮ್ಮ ದೇವದಾಸ್ ಕಾಪಿಕಾಡ್ ಅವರ ಪುತ್ರ ಅರ್ಜುನ್ ಕಾಪಿಕಾಡ್ ಅವ್ರು ನನ್ನ ಜೊತೆ ಇದ್ದಾರೆ, ಟಾಸ್ ಸಿನಿಮಾದ ಹೀರೋ. ಅವ್ರನ್ನ ಮಾತನಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಪೂಜಾರ್ಲೆ. ಏನ್ ಚೊಲ್ಲಾರು ಸರ್? ಭಾರಿ ಹುಷಾರ್ಲೆ. ಭಾರಿ ಹುಷಾರಲ್ಲಾರು. ಓಕೆ, ಇವತ್ತು ಬೆಂಗಳೂರಿಗೆ ಬಂದಿದ್ದೀರಾ. ಬೆಂಗಳೂರನ್ನ ಕಂಪ್ಲೀಟ್ ಆಗಿ ಮಂಗಳೂರು ತರ ಫೀಲ್ ಮಾಡ್ತಾ ಇದ್ದೀರಾ. ಇನ್ನು ನಾನು ಎಲ್ಲಿ ಬಂದಿದ್ದೀನಿ ನನಗೆ ಆಶ್ಚರ್ಯ ಆಯಿತು. ಸೊ ಹೇಗಿದೆ ಫೀಲು? ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಅದ್ರ ಜೊತೆ ನಮ್ಮ ಸಿನಿಮಾದ ಹಾಡು ಹಲೋ ಹಲೋ ನೀಲಾಂಬರಿ ಮತ್ತು ಬೆಡೆಯವ ಸುಂದರಿ, ಅದು ಇವತ್ತು ರಿಲೀಸ್ ಆಯಿತು. ಬಟ್ ಹಲೋ ಹಲೋ ನೀಲಾಂಬರಿಗೆ ಒಂದು ಒಳ್ಳೆಯ ರೀತಿಯ ಒಂದು ಸಪೋರ್ಟ್ನ ನಮ್ಮ ಕರ್ನಾಟಕದ ಮಹಾನ್ ಕಲಾಭಿಮಾನಿಗಳು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಫಸ್ಟ್ ಥ್ಯಾಂಕ್ ಯು ಹೇಳ್ತಾ. ಆ್ಯಂಡ್ ವೆರಿ ಎಕ್ಸೈಟೆಡ್. ನಮ್ಮ ಇಡೀ ತಂಡ ಬಂದಿದೆ ಇವತ್ತು ನಮ್ಮ ಸಿನಿಮಾದ ಸೆಕೆಂಡ್ ಹಾಡು ಬಿಡುಗಡೆಗೆ. ಆ್ಯಂಡ್ ಆಫ್ಕೋರ್ಸ್ ಒಂದು ಸ್ವಲ್ಪ ಆ ಕಡೆ ಈ ಕಡೆಯಿಂದ ಅದು ತುಳುವೇಕೆ ಅಂತ ಉಂಟು. ಟಾಸ್ ವಿಭಿನ್ನ ಟೈಟಲ್ಲು ಆ್ಯಂಡ್ ಸಮಥಿಂಗ್ ಸ್ಪೆಷಲ್ ಈ ಸಿನಿಮಾದೊಳಗಿರುತ್ತೆ. ಆ್ಯಂಡ್ ಮಂಗಳೂರಿನವರು ಯಾವುದೇ ಸಿನಿಮಾ ಮಾಡಿದ್ರೂ ಕೂಡ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡೇ ಸಿನಿಮಾ ಮಾಡೋದು ನನಗೆ ಗೊತ್ತಿರುವಂಥ ವಿಚಾರ. ಏನಿದು ಟಾಸು? ಯಾವ ರೀತಿ ಇದು ಹಿಸ್ಟರಿ ಕ್ರಿಯೇಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ಅಂತ ಹೇಳಿ? ನೀವು ಹೇಳಿದಾಗೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಲಿ ದೇವ್ರದೆಯ. ಬಟ್ ಇದೊಂದು ನಾನು ಆವಾಗ ಹೇಳಿದಾಗೆ ಮ್ಯಾಮ್, ದಿಸ್ ಇಸ್ ಬೇಸಿಕ್ಲಿ ಅ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ. ನಾನು ಆವಾಗಲೂ ಹೇಳಿದೆ ಅದನ್ನೇ. ಈ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಅನ್ನೋದೇ ಒಂದು ಜಾನರ್ ಮ್ಯಾಮ್. ಈ ಜಾನರಲ್ಲಿ ನಾವು ಸಿನಿಮಾ ಮಾಡಿದಾಗ ವೆರಿ ಕೇರ್ಫುಲಿ ಎಲ್ಲ ಎಲಿಮೆಂಟ್ಸ್ನ ಟಚ್ ಮಾಡ್ಕೊಂಡು ಹೋಗಬೇಕು. ವೆದರ್ ಇಫ್ ಇಟ್ ಇಸ್ ಕಾಮಿಡಿ, ವೆದರ್ ಇಫ್ ಇಟ್ ಇಸ್ ರೊಮ್ಯಾನ್ಸ್, ವೆದರ್ ಇಫ್ ಇಟ್ ಇಸ್ ಆ್ಯಕ್ಷನ್, ವೆದರ್ ಇಫ್ ಇಟ್ ಇಸ್ ಡ್ರಾಮಾ. ಸೊ ಈ ಎಲ್ಲ ಎಲಿಮೆಂಟ್ಸ್ನ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಟಿಚ್ ಮಾಡಿ ಒಂದು ನಮ್ಮ ಕತೆ ಏನಿದೆ, ಆ ಸಿನಿಮಾದ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀವಿ ಅದನ್ನು ಕನ್ವೆ ಮಾಡುವಂಥದ್ದು ಸಿನಿಮಾನೇ ನಮ್ಮ ಟಾಸ್. ಆ್ಯಂಡ್ ಟಾಸ್ ಅಂತ ಹೇಳಿದಾಗ ನಿಮಗೊಂದು ಎಕ್ಸೈಟ್ಮೆಂಟ್ ಆಗ್ಬೋದು. ಅದು ಇಟ್ಸ್ ಗಾಟ್ ಟೂ ಫೇಸಸ್. ಸೊ ಬೇಸಿಕಲಿ ವಾಟ್ ಈಸ್ ಇಟ್ ಅಂತ ಅನ್ನೋದೊಂದು ಕ್ವಶನ್ ಮಾರ್ಕ್ ಇದೆಯಲ್ಲ ಮ್ಯಾಮ್, ದಟ್ ಈಸ್ ವೈ ಇಟ್ ಇಸ್ ಕೆಪ್ ಟಾಸ್. ಆ್ಯಂಡ್ ಐ ಥಿಂಕ್ ಅದರ ಒಳಗೆ ಏನಿರುತ್ತೆ ಅದನ್ನು ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡಿದರೆ ತುಂಬ ಒಳ್ಳೆಯದು. ಇಟ್ಸ್ ಬೇಸಿಕ್ಲಿ ಅ ಡಿಸಿಷನ್ ಮೇಕಿಂಗ್. ಬಟ್ ಯಾವ ರೀತಿಯಲ್ಲಿ ಅದು ಡಿಸಿಷನ್ ಮೇಕಿಂಗ್ ವರ್ಕ್ ಆಗುತ್ತೆ ಅನ್ನೋದು ಟಾಸ್ ಸಿನಿಮಾ ನೋಡದೆ ಗೊತ್ತಾಗುತ್ತೆ. ಟಾಸು ಇದೀಗ ಯಾವ ಹಂತದಲ್ಲಿದೆ, ಯಾವಾಗ ಪ್ರೇಕ್ಷಕರ ಮುಂದೆ ಬರೋ ಪ್ಲ್ಯಾನ್ ಇದೆ, ಆ್ಯಂಡ್ ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ಲ್ಯಾನ್ಗಳಿದ್ದಾವೆ ಅಂತ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದರೆ? ಡೆಫಿನೆಟ್ಲಿ ಇದನ್ನು ಒಳ್ಳೆ ರೀತಿಯಲ್ಲಿ ಪ್ರಮೋಟ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅಂದರೆ ಅದ್ರ ಜೊತೆ ಗಣೇಶ್ ಸರ್ ಆ್ಯಂಡ್ ಅದ್ರ ಬಿಫೋರ್ ನಮ್ಮ ಶಿವಣ್ಣ ಇವತ್ತು ಬೇಡೆಯವ ಸುಂದರಿ ಸಾಂಗ್ನ ಒಂದು ಪುಟ್ಟ ಕಲಾವಿದನಿಗೆ ಅಷ್ಟು ದೊಡ್ಡ ಬೆಟ್ಟ ಸರ್ ಅಂದರೆ ಅವ್ರಿಗೊಂದು ಕಲಾವಿದನಿಗೆ ಪ್ರೀತಿ ಸಿಗಲಿ ಅಂತ ಹೇಳಿ ನಮ್ಮನ್ನು ಕರೆಸಿ ನಾವು ಕೇಳಿದಾಗ ಬನ್ರಪ್ಪ ನಾವು ಮಾಡಿಕೊಡ್ತೀನಿ ಅಂತ ಅಷ್ಟು ಪ್ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಶಿವಣ್ಣ. ನಿಮ್ಮ ಪ್ರೀತಿ, ಒಂದು ಪುಟ್ಟ ಕಲಾವಿದನ ಮೇಲೆ ಇಟ್ಟಂಥ ವಿಶ್ವಾಸ ನಮ್ಮ ಕಡೆಯಿಂದ ಆಗುವಷ್ಟು ನಾನು ಅದನ್ನು ನಡೆಸ್ಕೊಂಡು ಹೋಗ್ತೀನಿ. ಆ್ಯಂಡ್ ಅದ್ರ ಜೊತೆ ಗಣೇಶ್ ಸರ್ ಕೂಡ ಮ್ಯಾನ್ ವಿತ್ ಗೋಲ್ಡನ್ ಹಾರ್ಟ್ ನಮಗೆ ನಮ್ಮ ಸಿನಿಮಾಗೆ ಪ್ರೆಸೆನ್ಸ್ ಕೊಟ್ಟಿರೋದೇ ನಮಗೆ ಒಂದು ದೊಡ್ಡ ಶಕ್ತಿ. ಸೊ ಅದು ಈಗ ಪ್ರೆಸೆನ್ಸ್ ಬಂದಾಗ ಡೆಫಿನೆಟ್ಲಿ ಆ ಸಿನಿಮಾನ ಯಾವ ರೀತಿ ಪ್ರಮೋಟ್ ಮಾಡಬೇಕಂತ ನಾವು ಆಲೋಚನೆ ಮಾಡೋದಕ್ಕಿಂತ ಒಂದು 3 ಪಟ್ಟು ಜಾಸ್ತಿ ಆ ಭರೋಸೆ ಸರ್ ತೋರಿಸಿದ್ದಾರೆ. ಶಿಲ್ಪಾ ಮ್ಯಾಮ್ ನಮ್ಮ ಸಿನಿಮಾನ ಕೂಡ ನೋಡಿದ್ದಾರೆ ಅವರು. ಆ್ಯಂಡ್ ಐ ಫೀಲ್ ಇಟ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಎನಿ ಆ್ಯಕ್ಟರ್. ಅಷ್ಟು ದೊಡ್ಡ ಅಚೀವ್ ಮಾಡಿದಂಥ ಒಂದು ಬಿಗ್ಗೆಸ್ಟ್ ಸ್ಟಾರ್ ನಮ್ಮೊಂದು ಸಿನಿಮಾಗೆ ಸಪೋರ್ಟ್ ಮಾಡೋದು ಇಟ್ಸ್ ಹಾರ್ಟ್ ಟಚಿಂಗ್ ಮೂಮೆಂಟ್ ಫಾರ್ ಮೈ. ಯಾವೆಲ್ಲ ಅಂಶಗಳಿದ್ದಾವೆ ಸರ್ ಟಾಸ್ನಲ್ಲಿ? ಇಟ್ಸ್ ಅನ್ ಜನರಿಗೆ ಇಷ್ಟ ಆಗೋದು? ಮ್ಯಾಮ್ ಎವ್ರಿಥಿಂಗ್ ಮ್ಯಾಮ್. ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮ್ ಅಂತ ಹೇಳಿದಾಗ ನಾನು ಹೇಳ್ದಲ್ಲ ಮ್ಯಾಮ್, ದರ್ ಇಸ್ ಡಿಫ್ರೆಂಟ್ ಜಾನರ್ಸ್ ಫಾರ್ ಡಿಫ್ರೆಂಟ್ ಸಿನಿಮಾ. ಇವಾಗ ನಮ್ಮ ಸಿನಿಮಾ ನೋಡಿದಾಗ ಒಂದು ರೊಮ್ಯಾಂಟಿಕ್ ಸಿನಿಮಾ ಇರುತ್ತೆ, ಒಂದು ಕಾಮಿಡಿ ಸಿನಿಮಾ ಇರುತ್ತೆ, ಒಂದು ಆ್ಯಕ್ಷನ್ ಇರುತ್ತೆ, ಬರೀ ಡ್ರಾಮಾ ಇರುತ್ತೆ. ಬಟ್ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಜೊತೆಗೆ ಆ ಬ್ರ್ಯಾಕೆಟಲ್ಲಿ ಇಟ್ ಸೆಲ್ಫ್ ಇಸ್ ಅ ಜಾನರ್. ಇಟ್ಸ್ ಅ ವೆರಿ ಟಫ್ ಜಾನರ್ ಟು ಅಚೀವ್. ಯಾಕಂದರೆ ನಾವು ಹೇಳುವಂಥ ಈ ಎಲಿಮೆಂಟ್ಸ್ ಏನಿದೆ ಅದು ಕರೆಕ್ಟಾಗಿ ಸಿನಿಮಾದಲ್ಲಿ ಕೂರಿಲ್ಲ ಅಂದರೆ ಯು ವಿಲ್ ನಾಟ್ ಕನೆಕ್ಟ್ ಟು ದ ಫಿಲ್ಮ್. ಸೊ ಅದಕ್ಕೆ ಭಾರಿ ಕೇರ್ಫುಲ್ಲಾಗಿ ಕಾಮಿಡಿ ಆದರೆ ಕಾಮಿಡಿನೂ ವರ್ಕ್ ಆಗಬೇಕು, ರೊಮ್ಯಾನ್ಸೂ ಅದು ಎಲಿಮೆಂಟ್ ಆರ್ಗ್ಯಾನಿಕ್ ಆಗಿ ರೀಚ್ ಆಗಬೇಕು, ಆ್ಯಕ್ಷನ್ಸು ಆರ್ಗ್ಯಾನಿಕ್ ಆಗಿರಬೇಕು. ಆಮೇಲೆ ಆ ಡ್ರಾಮಾ ಸಂಬಂಧ ನಮ್ಮ ಈ ಸಿನಿಮಾದ ಹೋಲ್ ಕಂಟೆಂಟಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅದ್ರ ಮೇಲೆ ಅದು ನಿಲ್ಲತ್ತೆ. ಆ್ಯಂಡ್ ದಟ್ ಈಸ್ ವೈ ಐ ಆಮ್ ಟೆಲಿಂಗ್ ಎವ್ರಿ ಇಮೋಷನ್. ಒಂದು ಆಡಿಯನ್ಸ್ ಒಂದು ಥಿಯೇಟರ್ಗೆ ಹೋದಾಗ ಈ ಇಮೋಷನ್ ನನಗೆ ಸಿಗಲಿಲ್ಲ ಅಂತ ಹೇಳುವಂಥದ್ದು ಇಲ್ಲ. ಎವ್ರಿ ಇಮೋಷನ್ ಇಸ್ ಟ್ಯಾಪ್ಡ್, ಎವ್ರಿ ಇಮೋಷನ್ ವಿಲ್ ಬಿ ರೀಚ್ಡ್. ಅದಕ್ಕೋಸ್ಕರ ಟಾಸ್ ಇಸ್ ಅನ್ ಎಲಿಮೆಂಟ್ ವೇರ್ 200 ಇಲ್ಲದ್ರೆ 150 ರೂಪೀಸ್ ಕೊಟ್ಟು ಬಂದ ಎಲ್ಲ ಕಲಾಭಿಮಾನಿಗಳನ್ನು ಐ ವಿಲ್ ಮೇಕ್ ಶ್ಯೂರ್ ಟಾಸ್ ಇಸ್ ಗೋನ್ ಎಂಟರ್ಟೈನ್ ದೆಮ್. ಯಾವ ಹಂತದಲ್ಲಿದೆ?
ಯಾ ಟಾಸ್ ಇಸ್ ಆಲ್ರೆಡಿ ಡನ್ ಮ್ಯಾಮ್. ಇಟ್ಸ್ ಆನ್ ಇನ್ ದ ಸೆನ್ಸರ್ಸ್. ನಮ್ಮ ಕೆಲಸ ಎಲ್ಲ ಮುಗ್ದಾದ್ಮೇಲೆ ನಾನು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ಸಮ್ಟೈಮ್ಸ್ ಆಚೆ ಈಚೆ ಆದರೆ ಏನಾದರೂ ಆದರೆ ಅಂತ. ಸೊ ಐ ಹ್ಯಾವ್ ನಾಟ್ ಟೇಕನ್ ದ್ಯಾಟ್ ರಿಸ್ಕ್. ನನ್ನ ಸಿನಿಮಾ ಕಂಪ್ಲೀಟ್ ಆಗಿದೆ ಎರಡೂ ಭಾಷೆಯಲ್ಲೂ, ನಮ್ಮ ತುಳು ಭಾಷೆಯಲ್ಲೂ ರೆಡಿ ಇದೆ, ಕನ್ನಡ ಭಾಷೆಯಲ್ಲಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಈ ಸಲ ಡಬ್ ಮಾಡಿದಲ್ಲ ಮ್ಯಾಮ್, ವಿ ಶಾಟ್ ಇಟ್ ಟ್ವೈಸ್. ಎರಡು ಸರಿ ಶೂಟ್ ಮಾಡಿದ್ದು, ಅಂದರೆ ತುಳುವಲ್ಲೂ ಶೂಟ್ ಆಗಿದೆ, ಕನ್ನಡದಲ್ಲೂ ಶೂಟ್ ಆಗಿದೆ. ಸೊ ಎರಡೂ ಸಿನಿಮಾನು ಇಟ್ಸ್ ರೆಡಿ. ಇಲ್ಲ ಮ್ಯಾಮ್, ಇಟ್ ವಾಸ್ ಫನ್. ಡೆಫಿನೆಟ್ಲಿ ಒಂದು ಸ್ವಲ್ಪ ಎನರ್ಜಿ ಡ್ರೈನ್ ಆಗುತ್ತೆ, ಬಟ್ ಇಟ್ ವಾಸ್ ಫನ್ ಶೂಟಿಂಗ್ ಬೋತ್ ದ ಲ್ಯಾಂಗ್ವೇಜಸ್. ಅಂದರೆ ಎರಡು ಭಾಷೆಯು ಅಕ್ಕ ಮತ್ತು ತಂಗಿ ಇದ್ದಾಗೆ. ಸೊ ಇಟ್ ವಾಸ್ ಫನ್ ಶೂಟಿಂಗ್. ಆ ಇಮೋಷನ್ಸ್ ಪ್ರತಿಯೊಂದು ಡೈಲಾಗ್ಸಲ್ಲಿ ಅದರದ್ದು ಬೇರೆ ಇರುತ್ತೆ, ಬಟ್ ಇಟ್ ವಾಸ್ ಫನ್ ಶೂಟಿಂಗ್. ಖುಷಿ ಆಯಿತು. ರಿಲೀಸ್ ಪ್ಲಾನ್ ಯಾವಾಗ ಬರೋ ಥರ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸೆಪ್ಟೆಂಬರ್ 18th ವಿ ಆರ್ ಫಿಕ್ಸ್ಡ್. ಎಸ್ ಸೆಪ್ಟೆಂಬರ್ 18th ಟಾಸ್ ಸಿನಿಮಾ ರಿಲೀಸ್ ಆಗುತ್ತೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದಷ್ಟು ಹಾಡುಗಳಿದೆ ಇನ್ನಷ್ಟು, ಆ್ಯಂಡ್ ಟ್ರೇಲರ್ ಬಿಡುಗಡೆ ಇದೆ. ಈ ಇವೆಂಟ್ಸ್ ಬಗ್ಗೆ ನಾವು ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಥ್ಯಾಂಕ್ಫುಲಿ ಎಲ್ಲ ಸಿನಿಮಾಗೊಂದೊಂದು ಗಿಫ್ಟ್ ಏನಂತ ಹೇಳಿದ್ರೆ, ಅವ್ರು ಫಸ್ಟ್ ಹಾಡು ಯಾವಾಗಲೂ ರೀಚ್ ಆದರೆ ಸಿನಿಮಾ ರೀಚ್ ಆಗೋದು ಚಾನ್ಸಸ್ ಹೈ ಅಂತೆ. ಆ್ಯಂಡ್ ಅದೇ ಇದರಲ್ಲಿ ನಮ್ಮ ಹಲೋ ಹಲೋ ನೀಲಾಂಬರಿ ಹಾಡು ಆ ಮಟ್ಟಿಗೆ ರೀಚ್ ಮಾಡಿಸಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ನನಗೆ ತುಂಬ ಖುಷಿ ಅದ್ರ ಬಗ್ಗೆ ಹೇಳಿದಾಗ. ಇನ್ಸ್ಟಾಗ್ರಾಮ್ದಲ್ಲಿ ಎಲ್ಲೂ ತೆಗೆದ್ರೂ ಹಲೋ ಹಲೋ ನೀಲಾಂಬರಿ, ಇವಾಗ ಲಿಫ್ಟಲ್ಲಿ ಬರಬೇಕಾದ್ರೂ ನೀವು ಆ ಹಾಡಲ್ಲಿದ್ದೀರಾ ಅಂತ, ಬಿಕಾಸ್ ದೇ ಡೋಂಟ್ ನೋ ಮೀ ಹಿಯರ್, ಬಟ್ ಈ ಹಾಡಲ್ಲಿ ಇಟ್ ಮೇಕ್ಸ್ ಮಿ ವೆರಿ ಹ್ಯಾಪಿ. ಆ್ಯಂಡ್ ದಟ್ಸ್ ಅ ಗಿಫ್ಟ್ ಐ ಗಾಟ್. ಅದೇ ರೀತಿಯಲ್ಲಿ ಪ್ರಮೋಷನ್ ಕೂಡ ಅದೇ ಲೆವೆಲ್ಗೆ ಮಾಡ್ತೀವಿ. ರಕ್ತದಲ್ಲೇ ಕಲೆ ಬಂದುಬಿಟ್ಟಿದೆ ನಿಮಗೆ. ಯಾಕೆ ಸಿನಿಮಾನೇ ಬೇಕಿತ್ತು? ಬೇರೆ ಎಂತಾದ್ರೂ ಮಾಡ್ಬೋದಿತ್ತಲ್ಲ ಅಂತ ಹೇಳಿ. ನನಗೆ ಬರೋದೇ ಅದೇ. 200% ಹೇಳ್ತೀನಿ. ಅದು ಇಟ್ಸ್ ನಾಟ್ ದ್ಯಾಟ್. ಅಂದರೆ ಅಪ್ಪ ಆಫ್ಕೋರ್ಸ್ ಆ ಲೆಗೆಸಿ ಮೇಂಟೈನ್ ದೊಡ್ಡದು ಮಾಡಿಟ್ಟಿದ್ದಾರೆ, ಬಟ್ ಅದನ್ನು ನೋಡಿ ನಾನು ಇದಾಗಿದ್ದಲ್ಲ. ಮೋಸ್ಟ್ ಪ್ರಾಬ್ಲಿ ನನಗೆ ಏನೋ ಒಳಗಿಂದ ಐ ಪರ್ಸ್ನಲಿ ಹ್ಯಾವ್ ಪ್ಯಾಷನ್ ಫಾರ್ ದಿಸ್. ಮತ್ತು ನೀವು ನನ್ನ ಹತ್ರ ಕೇಳಿದರೆ ಅದನ್ನು ಬಿಟ್ಟು ನನಗೆ ಬೇರೆ ಯಾವ್ದು ಬರಲ್ಲ. ಸೊ ಇಟ್ ಈಸ್ ವೆರಿ ಸಿಂಪಲ್ ಆಸ್ ದ್ಯಾಟ್. ಮೇ ಬಿ ಡೆಫಿನೆಟ್ಲಿ. ಏನು ಹೇಳ್ತೀರಾ ಈಗ? ಎಷ್ಟೇ ಈಗ ನನಗೆ ಗೊತ್ತಿರೋ ಹಾಗೆ ಮಂಗಳೂರು ಭಾಗದಲ್ಲಿ ಏನೇ ನೋವಿರಲಿ, ಏನೇ ಸಂಕಟ ಇರಲಿ, ಅಪ್ಪನ ಒಂದ್ಸತಿ ನೋಡ್ಬಿಟ್ರೆ ಜೀವವೇ ವಾಪಸ್ ಬಂದ ಹಾಗೆ ಫೀಲ್ ಆಗ್ತದೆ. ಆ ಕಡೆ ಜನ ಅಷ್ಟು ಪ್ರೀತಿ. ನಿಮ್ಗೆ ಎಷ್ಟು ಬ್ಲೆಸ್ಸಡ್ ಇದೆ. ನಾನು ಪುಣ್ಯ ಮಾಡಿದ್ದೀನಿ ಅವ್ರ ಮಗನಾಗಿ ಜನಿಸೋದಕ್ಕೆ ಅಂತ. ಅವ್ರ ಬಗ್ಗೆ ಮಾತಾಡೋದಾದ್ರೆ ಈ ಸಂದರ್ಭದಲ್ಲಿ ಡೆಫಿನೆಟ್ಲಿ ಅದು ಹೇಳ್ತಾರಲ್ಲ ಮ್ಯಾಮ್, ಎಲ್ರಿಗೂ ಕಲಿಬೇಕಾದ್ರೆ ಒಂದಷ್ಟು ಇದು ಇರುತ್ತೆ. ನನಗೆ ಒಂದು ಪ್ರಿವಿಲೇಜ್ ಅಂದರೆ ಅದೇ, ಮನೆಯಲ್ಲೇ ಪಾಠಶಾಲೆ ಇದೆ. ಸೊ ಐ ಕುಡ್ ಲರ್ನ್ ಥಿಂಗ್ಸ್ ಫ್ರಮ್ ಅವರು ಇದ್ದ ರೀತಿಯಾಗಿರಲಿ, ಆ್ಯಸ್ ಎ ಹ್ಯೂಮನ್, ಆ್ಯಸ್ ಅನ್ ಆ್ಯಕ್ಟರ್, ಎರಡೂ ರೀತಿಯಲ್ಲಿ ಕೂಡ ಅವ್ರು ನಡ್ಕೊಂಡ ರೀತಿ, ಅವ್ರು ಇರುವಂಥ ರೀತಿ, ಇಟ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಆ್ಯಂಡ್ ವೆರಿ ಲಕ್ಕಿ. ದೇವರಿಗೆ ಎಷ್ಟು ನಾನು ಧನ್ಯವಾದಗಳನ್ನು ಹೇಳಿದ್ರು ಸಾಕಾಗಲ್ಲ. ಹೀಸ್ ಗಿವನ್ ಮೀ ಸೋ ಮಚ್ ಬ್ಲೆಸ್ಸಿಂಗ್ಸ್ ದ್ಯಾಟ್ ನಾನು ಅವ್ರ ಮಗಾಗಿ ಹುಟ್ಟಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಅದಕ್ಕೆ. ಆ್ಯಂಡ್ ಇಟ್ಸ್ ಅ ಪ್ರಿವಿಲೇಜ್ ಮ್ಯಾಮ್. ಅವರನ್ನು ನೋಡಿ ಬೆಳೆಯೋದೇ ಒಂದು ಪ್ರಿವಿಲೇಜ್. ಇಟ್ಸ್ ಫನ್. ಅಂದರೆ ನಾವು ಅಪ್ಪ ಮಗನ ಥರನೇ ಇರ್ತೀವಿ. ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್. ವಿ ಆರ್ ಟುಗೆದರ್ ಆಲ್ವೇಸ್. ಆ್ಯಂಡ್ ನಮ್ಮ ಪ್ರೊಫೆಷ್ನಲ್ ಬಂದಾಗ ವಿ ಹ್ಯಾವ್ ಕ್ರಿಯೇಟಿವ್ ಡಿಸ್ಕಷನ್ಸ್, ಕ್ರಿಯೇಟಿವ್ ಅಗ್ರಿಮೆಂಟ್ಸ್ ಇದೆಲ್ಲ ಇರುತ್ತೆ. ಬಟ್ ಇಟ್ ಇಸ್ ಫನ್. ಒಂದು ಖುಷಿ ಆಗುತ್ತೆ ಅಂಥ ಒಂದು ಎನ್ವೈರ್ಮೆಂಟ್ ಇದ್ದಾಗ. ಆ್ಯಂಡ್ ವಿ ಕೀಪ್ಸ್ ಇಟ್ ವೆರಿ ಸಿಂಪಲ್. ಒಂದು ಸ್ಟಾರು ಅದು ಇದೆಲ್ಲ ಯಾವುದಿರಲ್ಲ. ವಿ ಕೀಪ್ಸ್ ಇಟ್ ವೆರಿ ಸಿಂಪಲ್. ಅಪ್ಪ ಮಗ ಥರ ಇರ್ತೀವಿ. ಟಾಸ್ ಸಿನಿಮಾ ಅಂತ ಬಂದಾಗ ಮನಸ್ಸಲ್ಲಿ ಉಳಿದಿರುವಂಥ ವಿಚಾರ ಏನು? ಶೂಟಿಂಗಲ್ಲಿ ಆಗಿರುವಂಥದ್ದು, ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ, ಎಷ್ಟು ಹಾಡುಗಳಿದ್ದಾವೆ? ನನ್ನ ಹತ್ರ ಕೇಳಿದ್ರೆ ಇಟ್ ವಾಸ್ ಓನ್ಲಿ ಟಾಸ್ ದಟ್ ಈಸ್ ಇನ್ ಮೈ ಮೈಂಡ್. ಅದರಲ್ಲಿ ಆದಂಥ ಎಲ್ಲ ಮೂಮೆಂಟ್ಸು ಸ್ಪೆಷಲ್. ಆ್ಯಂಡ್ ದಟ್ ಈಸ್ ವೈ ಸೆಪ್ಟೆಂಬರ್ 18th ನಾನು ಅಷ್ಟು ಎಕ್ಸೈಟೆಡ್ ಆಗಿದ್ದೀನಿ. ಎಲ್ರಿಗೂ ಫಸ್ಟಿಗೆ ಧನ್ಯವಾದಗಳು ನಮ್ಮ ಫಸ್ಟ್ ಸಾಂಗ್ ಹಿಟ್ ಮಾಡಿದ್ದಕ್ಕೆ. ಆ್ಯಂಡ್ ಅದ್ರ ಜೊತೆ ಒಂದಷ್ಟು ಕಂಟೆಂಟ್ ನಮ್ಮದು ಬರುತ್ತೆ. ಆ್ಯಂಡ್ ಸೆಪ್ಟೆಂಬರ್ 18th ಟಾಸ್ ಸಿನಿಮಾ, ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಸಿನಿಮಾ ರಿಲೀಸ್ ಆಗುತ್ತೆ. ಆ್ಯಂಡ್ ಒಂದು ಭರವಸೆ ನಾನು ಕೊಡೋದು ಒಂದೇ, ನೀವು ನಿಮ್ಮ ಟೈಮ್ ತೆಗೆದು ಥಿಯೇಟರ್ ಬಂದಾಗ ನಾನು ಡೆಫಿನೆಟ್ಲಿ ಮೋಸ ಮಾಡಲ್ಲ. ಟಾಸ್ ಸಿನಿಮಾ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ನಿಮಗೆ ಆಲ್ ದಿ ಬೆಸ್ಟ್. ಟಾಸ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಜಾಸ್ತಿ ಹಣ ಬರಲಿ, ಹಾಗೆ ನಮಗೂ ನಮ್ಮ ಜೋಬು ತುಂಬಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.